ಮನುಷ್ಯರು ಕಟ್ಟಿಲ್ಲ, ಅದನ್ನ ಏಲಿಯನ್ಸ್ ಬಂದು ಕಟ್ಟಿದ್ದಾರೆ. ಓ ಮೈ ನಮಸ್ಕಾರ ವೀಕ್ಷಕರೇ. ಮತ್ತೆ ಏನ್ ಸಮಾಚಾರ? ಸಡನ್ ಆಗಿ ಎಲ್ಲರೂ ಕಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ರೀಲ್ ಬನ್ನರ್ಘಟ್ಟಕ್ಕೂ ಕನಕಪುರ ರೋಡ್ಗೂ ಕನೆಕ್ಷನ್ ಮಾಡ್ತಾ ಇದ್ದೀವಿ. ಹಾಯ್ ಗೈಸ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಈ ಥರ ಇಂಟ್ರೋ ಮಾಡ್ತಿದ್ದಾಳೆ ಅಂತ ಅನ್ಕೋಬಿಡಿ. ಅರ್ಜೆಂಟಲ್ಲಿ ಇದೀನಿ, ನಮ್ಮ ಅಕ್ಕ ಬಾಬು ಆಲ್ರೆಡಿ ಬರ್ತಿದ್ದಾರೆ. ಸೊ ಇವತ್ತು ನಾವು ಹೋಗ್ತಿದ್ದೀವಿ ಪಿರಮಿಡ್ ವ್ಯಾಲಿ. ಎಸ್, ಅದು ನಮ್ಮ ಕಾಲೇಜಿಂದ ಸ್ವಲ್ಪ ಮುಂದೆ ಇದೆ, ನಾನೇ ನೋಡಿಲ್ಲ. ಸೊ ಅಲ್ಲಿಗೆ ಹೋಗೋಣ ಅಂತ ಸಡನ್ನಾಗಿ ಪ್ಲ್ಯಾನ್ ಹಾಕಿದ್ರು. ಆ್ಯಂಡ್ ನನಗೂ ಯೂಸ್ ಆಯಿತು, ಬಿಕಾಸ್ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಎಲ್ಲಾದರೂ ಹೋಗಬೇಕು ಅಂದರೆ ನನ್ನ ಮುಖದಲ್ಲಿ ಪಿಂಪಲ್ಸು ಒಂಥರ ಗೆಸ್ಟ್ ಥರ ಬಂದುಬಿಡ್ತಾರೆ. ಸೊ ನೋಡೋಕ್ಕಾಗಲ್ಲ. ಸೊ ಬೇಗ ರೆಡಿ ಆಗೋಣ ಬನ್ನಿ. ಹೀಗೆ ಪೋನಿ ಹಾಕ್ಕೊಂಡಿದ್ದೀನಿ. ಇವಾಗ ಕ್ರೀಮೆಲ್ಲ ಹಚ್ಕೊಂಡು ರೆಡಿ ಆಗುವ. ನನಗೆ ಬೊಟ್ಟೆ ಇಡೋದು ಬೇಡ. ಇಲ್ಲಿ ನೋಡಿ ಕರೆಕ್ಟಾಗಿ ಅಲ್ಲೇ ಬಂದು ಕೂತೈತೆ. ಅದು ಅಟ್ಲೀಸ್ಟ್ ಮಧ್ಯದಲ್ಲಿ ಇದ್ದಿದ್ರೆ ಅದು ಚೆನ್ನಾಗಿರೋದು. ಸೈಡಲ್ಲಿ ಐತೆ. ಯಪ್ಪ ದೇವರೇ, ಪ್ಲೀಸ್ ಸ್ಟೋರೇಜ್ ಮಾತ್ರ ಕಮ್ಮಿ ಆಗದೆ ಇದ್ರೆ ಸಾಕು. ಸ್ಟೋರೇಜ್ ಏನಾದರೂ ಹೋದರೆ ವೀಡಿಯೋ ಅಲ್ಲಿ ಮಾಡೋಕ್ಕಾಗಲ್ಲ. ಅಂದ್ಕೊಂಡಿದ್ದೀನಿ ವೀಡಿಯೋ ಅಪ್ಲೋಡ್ ಮಾಡಲೇಬೇಕು ಅಂತ. ಸೊ ಅಟ್ ಎನಿ ಕಾಸ್ಟ್ ಮಾಡಲೇಬೇಕು. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಗುರು, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಅವ್ರ ಹಣೆಲೂ ಬರ್ದಿಲ್ಲ, ಅವ್ರ ಹಣೆಲೂ ಬರ್ದಿಲ್ಲ. ಅದು ಅಮ್ಮ ಕೂಡ ರೆಡಿ ಆಯ್ತು ಅವ್ರ ಹಿಂದೆ. ಮಮ್ಮಿ ತೋರಿಸಿ, ಮಮ್ಮಿ ಡ್ರೆಸ್ ತೋರಿಸಿ. ನೋಡಿ ಗ್ರೀನಾಗಿ ವೇರ್ ಮಾಡಿದ್ದಾರೆ. ನಾನು ಈ ಥರ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಆಲ್ರೆಡಿ ನಾನು ವೇರ್ ಮಾಡಿದ್ದೆ ತುಂಬ ಸತಿ, ಬಟ್ ಈ ಸದ್ಯಕ್ಕೆ ಯಾವುದೂ ಸಿಗ್ತಾ ಇರಲಿಲ್ಲ. ಅದು ಬಟ್ಟೆ ಹುಡ್ಕೋದಿದೆಯಲ್ಲ, ಅದಕ್ಕಿಂತ ಟೈಮ್ ವೇಸ್ಟಿಂಗ್ ಕೆಲಸ ಇನ್ನೊಂದಿಲ್ಲ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ನಾನು ಎಷ್ಟೊಂದು ಸತಿ ಹೀಗೆ ಮಾಡಬೇಕು ವೀಡಿಯೋ ಅಂತ ಅನ್ಕೊತಿದ್ದೆ. ಬಟ್ ವೀಡಿಯೋ ಮಾಡಬೇಕಾದ್ರೆ ಹಂಗೆ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಈಗ ಈ ಥರ ಸ್ಪಿರಿಟ್ ಇಷ್ಟು ಚೆನ್ನಾಗಿ ಆಡೋದಕ್ಕೆ ಮೋಟಿವೇಶನ್ ಏನು ಗೊತ್ತಾ ನೀವುಗಳೇ. ಸೊ ಇನ್ಸ್ಟಾಗ್ರಾಮಲ್ಲಿ ನಾನೊಂದು ವೀಡಿಯೋ ಹಾಕಿದ್ದೆ. ಅದು ಓಡಲಿಲ್ಲ, ಟ್ರಯಲ್ ರೀಲಲ್ಲಿ ಹಾಕಿದ್ದೆ, ಓಡಲಿಲ್ಲ. ಸಡನ್ನಾಗಿ ಓಡೋಕ್ಕೆ ಸ್ಟಾರ್ಟ್ ಮಾಡ್ತು ಅಂದರೆ ಅಷ್ಟೊಂದೇನು ರೀಚ್ ನೋಡಬೇಕು. ಇವತ್ತು ಹೋಗ್ತಾ ಇದೆ, ಎಷ್ಟು ರೀಚ್ ಆಗೋದು ಗೊತ್ತಿಲ್ಲ. ಬಟ್ ಸಡನ್ನಾಗಿ ಎಲ್ಲರೂ ಕಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ರಿಲೇಟಬಲ್ ಅಂತ. ಸೊ ನಾರ್ಮಲ್ ಹೀಗೆ ಮಾತಾಡಿರೋದು. ಆ ಥರ ವೀಡಿಯೋಸ್ ನಾನು ಮಾಡ್ತಿರ್ಲಿಲ್ಲ. ಬರೀ ರೀಲ್ಸ್ ಇಲ್ಲಾಂದ್ರೆ ವ್ಲಾಗ್ಸ್ ಮಾಡ್ತಿದ್ದೆ. ಆ ಥರ ಮಾಡಿದ್ದು ಫಸ್ಟು. ಆ್ಯಂಡ್ ಕಮೆಂಟೆಲ್ಲ ನೋಡಿಬಿಟ್ಟು ಫುಲ್ ಖುಷಿಯಾಗೋಯ್ತು. ನನ್ನನ್ನು ಯಾರು ನೋಡ್ತಾರೆ ಅಥವಾ ನನ್ನನ್ನು ಯಾರು ರಿಲೇಟ್ ಮಾಡ್ಕೋತಾರೆ ಅಂತ ನನಗೆ ಅನ್ನಿಸ್ತಿತ್ತು. ಅದನ್ನು ನೋಡಿದ್ಮೇಲೆ ಅಂತೂ ಫುಲ್ ಮೋಟಿವೇಶನ್ ಬಂದುಬಿಡ್ತು. ಸೊ ಯಾರಾದರೂ ರೀಲ್ಸು ಅಥವಾ ವೀಡಿಯೋಸನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ನನಗೆ ಯಾರು ರೀಚ್ ಕೊಡ್ತಾರೆ ಅಥವಾ ಯಾರು ನೋಡ್ತಾರೆ ನನ್ನ ಅಂತ ಏನಾದರೂ ಅಂದ್ಕೊಂಡಿದ್ರೆ ಪ್ಲೀಸ್ ಗೈಸ್ ಆ ಮಿಸ್ಟೇಕ್ ಮಾಡಿಬಿಡಿ. ನಾನು ಮಾಡಿದ್ದು ಆದಷ್ಟು ಬೇಗ ಸ್ಟಾರ್ಟ್ ಮಾಡಿಬಿಡಿ. ಸೊ ನಾನು ಮೋಟಿವೇಶನ್ ಇಟ್ಕೊಂಡು ಈಗ ಮತ್ತೆ ಕನ್ಸಿಸ್ಟೆಂಟ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಷ್ಟೇ ಸಾಕು ಅನಿಸುತ್ತೆ ಅಲ್ಲ. ನನ್ನ ಕಂಪ್ಲೀಟ್ ಔಟ್ಫಿಟ್ಸ್ ಫಾರ್ ನಾವು ಇದು ಹೀಗಿದೆ. ಸೊ ಚೆನ್ನಾಗಿದೆ ಅನ್ಕೊತೀನಿ. ಓಕೆ ಹೋಗುವ. ಮಕ್ಕ ಬಾಬಾ ಬರೋಷ್ಟ್ರಿಗೆ ಏನು ಮಾಡ್ತೀನಿ ಗೊತ್ತಾ, ಎಲ್ಲ ಫೋಟೋಸ್ ಅದು ಇದೆಲ್ಲ ಡಿಲೀಟ್ ಮಾಡಿಬಿಟ್ಟು ಸ್ಟೋರೇಜ್ಗೆ ಸ್ಪೇಸ್ ಮಾಡ್ಕೋತೀನಿ. ಆ್ಯಂಡ್ ನಮ್ಮ ಅಕ್ಕ ಬಾಬಾ ಬಂದಮೇಲೆ ಮತ್ತೆ ನಿಮಗೆ ಸಿಗ್ತೀನಿ. ಓಕೆನಾ? ಕಾಯ್ತವ್ರೆ ಗೈಸ್. ಹಾಯ್, ಯಾಕೆ ಇಷ್ಟ ಆಯಿತು? ಸೊ ಗೈಸ್ ಇವಾಗ ನಾವು ಹೋಗ್ತಾ ಇರೋದು. ಇದು ರೋಡ್ ಕನಕಪುರ ರೋಡ್ ಹೋಗುತ್ತೆ ಅಲ್ವಾ? ನಾನು ನಡೀರಿ ರೂಟ್ ಹೇಳ್ತೀನಿ. ಅವಳಿಗೆ ಗೊತ್ತಂತ ಬಿಡಿ, ಅವಳಿಗೆ ರೂಟ್ ಗೊತ್ತು. ಹೇಳ್ತೀನಿ ನಡಿ. ಏನ ಮಾತಾಡು. ನನ್ನ ಬ್ಲಾಗ್ ನೋಡೋರು ಬೋರಿಂಗ್ ಅನ್ಕೊಬಿಡ್ತಾರೆ. ನೀನು ಅಷ್ಟು ಮಾತಾಡ್ತೀಯ, ನೀನೇ ಮಾತಾಡದೆ ಹೋದ್ರೆ ಹಿಂಗೆ. ಮತ್ತೆ ಏನು ಸಮಾಚಾರ? ಅವ್ರು ಹಿಂಗೆ ಇನ್ಸ್ಟೆಂಟ್ ರಿಪ್ಲೈ ಕೊಡ್ತಾರೆ ನೋಡಿ ಫೋನಿಂದ ಅನ್ಬಿಟ್ಟು ಏನು ಸಮಾಚಾರ ಅಂತ. ಯಾವ ಇವೆಲ್ಲ ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ನೀವ್ ಹೇಳಿ ಬಾಬಾ, ನೀವು ವ್ಲಾಗ್ ಮಾಡದೇ ಇದ್ರಲ್ಲ ಬಾಬಾ, ನೀವಾದ್ರೆ ಪಟ 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 ಅಂತ ಮಾತಾಡ್ತಿದ್ರಿ. ಈಗ ಪಿರಮಿಡ್ ವ್ಯಾಲಿಗೆ ಹೋಗ್ತಾ ಇದ್ದೀವಿ. ಓಕೆ ಬಾಬಾ, ಸಾಂಗ್ ಆಫ್ ಮಾಡಿ. ಹಾ ಹೇಳಿ ಬಾಬಾ. ಅಷ್ಟೇ, ಅದನ್ನೇ ಹೇಳ್ಬೇಕು ಅಂತ. ಇನ್ನೊಂದ್ಸತಿ ರಿಪೀಟ್ ಟೆಲಿಕಾಸ್ಟ್. ನಮಸ್ಕಾರ ವೀಕ್ಷಕರೇ. ಈಗ ಪಿರಮಿಡ್ ವ್ಯಾಲಿಗೆ ಹೋಗ್ತಾ ಇದ್ದೀವಿ. ಓಕೆ, ಸುಮ್ಮನೆ ಒಂದು ಔಟಿಂಗ್, ಸುಮ್ಮನೆ ಹಂಗೆ ಡೇ ಔಟ್. ಕೆಲಸ ಇಲ್ಲದೆ ಮಾಡೋ ಕೆಲಸ ಇಲ್ಲದೆ ಹಿಂಗೆ ಸುಮ್ಮನೆ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ.
ಅಲ್ಲಿ ಏನೇನಿರುತ್ತೆ ಅಂತ ಯಾರಾದ್ರೂ ಒಬ್ರು ಎಕ್ಸ್ಪ್ಲೈನ್ ಮಾಡ್ತೀರಾ? ನಿಜವಾಗ್ಲೂ ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ಪಿರಮಿಡ್ ಇರುತ್ತೆ. ಪಿರಮಿಡ್ ವ್ಯಾಲಿ ಅಂದ್ರೆ ಅದು ಸುಮಾರು 2.5 ಹಿಂದೆ ಕಟ್ಸಿರೋದು. ಪಿರಮಿಡ್ ವ್ಯಾಲಿ 2,500 ವರ್ಷದಿಂದ ನಿಜ ಅಂತ ಅನ್ಕೊಂಡ್ಬಿಡ್ತಾರೆ. ಹೇಳ್ತಾ ಇದ್ದಾರೆ. ಇಲ್ಲ ಇಲ್ಲ ಅದನ್ನ ಮನುಷ್ಯರು ಕಟ್ಟಿಲ್ಲ, ಅದನ್ನ ಏಲಿಯನ್ಸ್ ಬಂದು ಕಟ್ಟಿದ್ದಾರೆ. ಓ ಮೈ ಗಾಡ್, ಇಷ್ಟೊಂದು ಇನ್ಫಾರ್ಮೇಶನ್ ಇದೆಯಾ? ಗೂಗಲ್ ಅಲ್ಲಿ ಸಿಗತ್ತಾ ಬಾವಾ? ಓ, ಸಿಗದೇ ಇರೋ ಇನ್ಫಾರ್ಮೇಶನ್ ಗೈಸ್, ಕೇಳಿಸ್ಕೊಬಿಡಿ. ಗೂಗಲ್ ಅಲ್ಲೆಲ್ಲ ಎಲ್ಲೂ ಸಿಗಲ್ಲ ಇದು, ಅವ್ರಿಗೆ ಗೊತ್ತಿಲ್ಲ ಈ ಇನ್ಫಾರ್ಮೇಶನ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಎಲ್ಲ ಸುಳ್ಳು. ಅಂದ್ರೆ ಅದೊಂದು ಧ್ಯಾನ ಸೆಂಟರ್. ಇವಾಗ ನಾವು ಆರ್ಟ್ ಆಫ್ ಲಿವಿಂಗ್ ಹೋಗ್ತೀವಲ್ಲ, ಅದೂನು ಸೇಮ್ ಅದೇ ತರ ಇದೆ. ಅಲ್ಲಿ ಹೌದಾ? ಅಲ್ಲಿ ಇವಾಗ ನಾವು ಧ್ಯಾನ ಮಾಡಕ್ ಈ ರೇಂಜಿಗೆ ರೆಡಿ ಆದ್ನ ನಾನು. ನಂಗೆ ನಿಜ ಗೊತ್ತಿರ್ಲಿಲ್ಲ ಪಿರಮಿಡ್ ವ್ಯಾಲ್ಯೂ ಅಂದ್ರೆ ಅದು ಅಂತ. ಅಯ್ಯೋ ದೇವ್ರೇ. ಹೌದು. ಗೈಸ್, ನನಗೆ ಸ್ಕ್ಯಾಮ್ ನಡೆದೋಗ್ಬಿಟ್ಟಿದೆ. ನನಗೆ ರೆಡಿ ಆಯ್ತಿರ್ಲಿಲ್ಲ, ಧ್ಯಾನ ಮಾಡೋಳ್ ತರ ರೆಡಿ ಆಯ್ತಿದ್ದೆ. ಎಷ್ಟು ದೂರ ಬರೋಳು ಬೆಳಿಗ್ಗೆ ಎಷ್ಟು ಗಂಟೆಗೆ ಅನ್ಕೊಂಡಿದ್ದೆ ಕಾಲೇಜಿಗೆ? ಇಲ್ಲ ಆಯ್ತಲ್ಲ 8:30 9 ಗಂಟೆಗೆ ಎದ್ದೋಳೋದು ಕಾಲೇಜಿಗೆ ಅಕ್ಕ. ಎದ್ದಿ ಅದನ್ನ ಏನಂತಾರೆ ಗೊತ್ತಾ? ಟ್ಯಾಲೆಂಟ್ ಅಂತಾರೆ ಆಯ್ತಾ. ಅಷ್ಟು ಗಂಟೆಗೆ ಎದ್ದು ಅಷ್ಟು ಗಂಟೆಗೆ ರೆಡಿಯಾಗಿ ಟಕ್ ಅಂತ ಸ್ವಲ್ಪ ಲೇಟ್ ಆದ್ರೂ ಹೋಗಿ ಕಾಲೇಜಿಗೆ ಸೇರೋದನ್ನ ಟ್ಯಾಲೆಂಟ್ ಅಂತಾರೆ. ಈ ತರ ಅಂಡರ್ ಎಸ್ಟಿಮೇಟ್ ಮಾಡ್ಬೇಡಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಎಲ್ಲಿಂದ ಬಂದಿದೆ ಅಂತ ನೀವು ಕೇಳೋದಾದ್ರೆ ನಮ್ಮ ಅಕ್ಕನಿಂದ ಬಂದಿರೋದು. ನಾನು ಹೇಳ್ಕೊಟ್ಟಿಲ್ವಲ್ಲ. ನೀನ್ ಹೇಳ್ಕೊಟ್ಟಿಲ್ಲ, ನೋಡಿ ನೋಡಿ ಇನ್ಫ್ಲುಯೆನ್ಸ್ ಆಗಿದ್ದೀನಿ ನಾನು. ನನ್ ಎದ್ರು ನನ್ನ ಕೆಲಸ ನನ್ನ ಕೆಲಸದ ಏನಿದೆಯೋ ಆ ಟೈಮಿಗೆ ಕರೆಕ್ಟಾಗಿ ಎದ್ದೊಳ್ತೀನಿ, ಕೆಲಸ ಮಾಡ್ತೀನಿ. ಏನ್ ಗೊತ್ತಾ, ಇವಾಗ ಎಲ್ಲರೂ ಒಂದೇ ತರ ಇರಕ್ಕಾಗಲ್ಲ. ಹ್ಯಾಬಿಟ್ ಅಡಾಪ್ಟ್ ಮಾಡ್ಕೋಬಹುದು. ಮುಂದೆ ಆಗೋ ಕೆಲಸಗಳು ಅವ್ರ ಮೇಲೆ ಡಿಪೆಂಡ್. ಸೊ ನಾನು ಸ್ವಲ್ಪ ಲೇಸಿ. ನಾನು ಹೇಳಿಲ್ಲಪ್ಪ ನಿಂಗೆ ಮಾಡು ಹಂಗ್ ಮಾಡು. ನಿನ್ ನೋಡಿ ಇನ್ಫ್ಲುಯೆನ್ಸ್ ಆಗಿದ್ದೀನಿ ಅಂತ ಹೇಳ್ತಾ ಅಲ್ವಾ? ಇದು ಅಂದ್ರಲ್ಲ, ತಿನ್ನೋದ್ರಲ್ಲೂ ಇನ್ಫ್ಲುಯೆನ್ಸ್ ಆಗಿದ್ದೀನಿ. ಹೆಂಗೆ ಅಂದ್ರೆ ಒಂದು ಪುಳಿಯೋಗರೆ ತಿಂದ್ರೆ ನಮ್ಗೆ ಇಷ್ಟು, ನಮ್ಮ ಅಕ್ಕಂಗೆ ಇಷ್ಟು ಗೊಜ್ಜಬೇಕು, ಜಾಸ್ತಿ ಗೊಜ್ಜು ಹಾಕೊಂಡು ಕಲ್ಸ್ಕೊಂಡ್ ತಿನ್ನೋದು. ಅದು ಚಿಕ್ಕ ವಯಸ್ಸಿನ ನೋಡಿ ನನಗೂ ಹಂಗೆ ಬಂದ್ಬಿಟ್ಟಿದೆ. ನನಗೂ ಜಾಸ್ತಿ ಗೊಜ್ಜಿರ್ಬೇಕು. ಉಪ್ಸಾರಲ್ಲೂ ಉಪ್ಸಾರ್ ಖಾರ ಜಾಸ್ತಿ ಇರಬೇಕು, ಖಾರ ಜಾಸ್ತಿ ಇರಬೇಕು. ನನಗೂ ಜಾಸ್ತಿ ಇರಬೇಕು. ಮೊಸರನ್ನದಲ್ಲಿ ಕಲ್ಸ್ಕೋಬೇಕಾದ್ರೆ ಸ್ವಲ್ಪ ಸಾಂಬಾರ್ ಹಾಕೊಂಡು ಕಲ್ಸ್ಕೊಬೇಕು. ದಟ್ ಈಸ್ ಆಲ್ಸೋ ಸೇಮ್. ನನಗೂ ಅದೇ ಬೇಕು. ಸೊ ಆಮೇಲೆ ನಮ್ಮ ಅಕ್ಕಂಗೆ ಹಾಲಲ್ಲಿ ಕೆನೆ ಅಂದ್ರೆ ಆಗಲ್ಲ, ನನಗೂ ಕೆನೆ ಅಂದ್ರೆ ಆಗಲ್ಲ. ಇದೆಲ್ಲ ಏನಂದ್ರೆ ಅಡಾಪ್ಟಿವಿಟಿ ಅಂತಾರೆ. ಅವಾಗಿಂದ ನೋಡ್ಕೊಂಡು ನನಗೂ ಬಂದ್ಬಿಟ್ಟಿದೆ. ಈಗ ನಾನು ಹೇಳ್ಕೊಟ್ಟಿದ್ನ ಅದನ್ನ ನೀನ್ ಮಾಡ್ಬೇಡ. ನಾನು ಎಷ್ಟೊಂದ್ ಸತಿ ಯಾಕೆ ನನ್ಗೆ ಹಿಂಗೆ ಅಂತ ಅನ್ಸಿದ್ರು ದಟ್ ಈಸ್ ನನಗೆ ಅದು ಬಂದ್ಬಿಟ್ಟಿದೆ ಚೈಲ್ಡ್ಹುಡ್. ನನ್ ಮೇಲೆ ನಿನ್ ಜೊತೆ ಬೆಳ್ದಿ ಹಂಗೆ ನನ್ ಮೇಲೆ ತಕ್ಬೇಡ ನೀನು. ಎಲ್ಲ ನಮ್ಮ ಅಕ್ಕನಿಂದಾನೆ ಅಂತ ನೀನ್ ಆಮೇಲೆ ಏನೇ ಮಾಡಿದ್ರೆ ನಿಮ್ ಅಕ್ಕನಿಂದಾನೆ ಅಂತ ಬಂದ್ಬಿಡುತ್ತೆ. ನೀವೇ ಓ ನಿಂಗೆ ಇಲ್ಲಿ ಬಂದಿದ್ದಾ? ಮತ್ತೆ ಓ ಇದ ಅಂತಿದ್ಯಾ? ನನ್ ನೆನ್ಪಿಲ್ಲ. ನಾವು ಅದಿದ್ದಲ್ಲಕ್ಕ, ಅದು ಬನ್ನರ್ಘಟ್ಟ. ಗೈಸ್, ಬನ್ನರ್ಘಟ್ಟಕ್ಕೂ ಕನಕಪುರ ರೋಡ್ಗೂ ಕನೆಕ್ಷನ್ ಮಾಡ್ತಾ ಇದೀವಿ ಅಕ್ಕ. ಹೋಗಿ ಬಿಡು ಆಯ್ತು. ಶಿವ ಕಾಪಾಡಪ್ಪ. ಅಯ್ಯೋ ಗಣೇಶ ಕಾಪಾಡಪ್ಪ. ಇನ್ಫಾರ್ಮೇಶನ್ ಫಾಸ್ಟ್ ಆಗಿ ಏನಾದ್ರು ವರ್ಕ್ ಆಗಿಲ್ಲ ಅಂದ್ರೆ ನಿಮ್ಗೆ 21 ರೂಪಾಯಿ ಪೆನಾಲ್ಟಿ ಬೀಳುತ್ತೆ. ಸೊ ಸರಿ ಮಾಡ್ಕೊಂಡ್ಬಿಟ್ರೆ. ಗಲ್ತಿ ಆಗ್ಬಿಟ್ಟಿದೆ. ನಮ್ದು ಫಾಸ್ಟ್ ಆಗೋಕೆ ಕಾರ್ ಅವರು ಬೇರೆ ಯಾರ್ದೋ ಕೊಟ್ಬಿಟ್ಟು ನಾವು ಅದಕ್ಕೆ 1000 ರೂಪೀಸ್ ರೀಚಾರ್ಜ್ ಮಾಡಿಸಿದೀವಿ. ಬಟ್ ಏನಂದ್ರೆ ಟೈಮ್ ಸೇವ್ ಆಗಲ್ಲ ಅಂತನಾ ಅದು ಚಾರ್ಜ್. ಪಿರಮಿಡ್ ವ್ಯಾಲಿ ರೋಡು. ಸೊ ಹಿಂಗೆ ಹೋಗ್ಬೇಕು ನೀವು. ಇಲ್ಲಿ ಸ್ವಲ್ಪ, ಅಲ್ಲಿ ನೀವು ನೈಸ್ ರೋಡಿಂದ ನೈಸಿಗೆ ಬಂದ್ಬಿಟ್ಟಿರ್ತೀರಾ. ಇಲ್ಲಿ ಸ್ವಲ್ಪ ಜಂಪಿಂಗ್ ಜಾಕ್ಸ್ ಆಡಬೇಕು. ನೈಸಿಗೆ ಬಂದಿರ್ತೀರಾ. ಇಲ್ಲಿ ಸ್ವಲ್ಪ ಜಂಪಿಂಗ್ ಜಾಕ್ಸ್ ಆಡಬೇಕು. ಇಲ್ಲಿ ರೋಡ್ ಸ್ವಲ್ಪ ಅಷ್ಟಕ್ಕಷ್ಟೇ ಚೆನ್ನಾಗಿಲ್ಲ. ಅಲ್ಲ ಪಾಪ, ನಂಗೆ ಅದೇ ಅರ್ಥ ಆಗಲ್ಲ. ಮೇನ್ ರೋಡ್ ಮಾತ್ರ ಚೆನ್ನಾಗಿ ಮಾಡ್ಬಿಟ್ಟಿರ್ತಾರೆ ಪಾಪ. ಇಲ್ಲಿ ಹಳ್ಳಿಯವರು ಜಂಪಿಂಗ್ ಜಾಕ್ಸ್ ಆಡ್ತಾ ಇರಬೇಕು ಆಗಾಗ. ಸಂಡೇ ಸೊ ಅದಕ್ಕೆ ತುಂಬ ಜನ ಬಂದಿದ್ದಾರೆ. ನಾವು ಇದರಲ್ಲಿ ಒಬ್ರು ಇದೆ. ಎಲ್ಲೋದ್ರೂ ಇದೆ. ಫೋಟೋ 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 ಫೋಟೋ. ಇನ್ನೂ ಹೋಗೇ ಇಲ್ಲ ಆಗ್ಲೇ. ಬಾಬಾ, ಇದು ಆಕ್ಚುಲಿ ಏನು ಅಂತ ನಂಗೆ ಅರ್ಥ ಐತೆ ಅಲ್ವಲ್ಲ? ಆಶ್ರಮನ? ಸೊ ಗೈಸ್, ಇದು ನಂಗೆ ಐಡಿಯಾ ಇರಲಿಲ್ಲ. ಬಟ್ ಇದು ಆಶ್ರಮ ಅಂತೆ. ಪಿರಮಿಡ್ ಎಲ್ಲ ಐತೆ. ಹಾಂ, ಹೋಗುವ ಪಿರಮಿಡ್ ಹತ್ರ. ಈಗ ಎಷ್ಟು ಚೆನ್ನಾಗೈತೆ. ವೆನ್ ದೇ ಸೇ ಇಟ್ಸ್ ನಾಟ್ ಪಾಸಿಬಲ್, ಇಟ್ಸ್ ಓನ್ಲಿ ದೇರ್ ಪರ್ಸ್ಪೆಕ್ಟಿವ್, ನಾಟ್ ಯುವರ್ ಪೊಟೆನ್ಷಿಯಲ್. ವಾವ್, ಸಗಲಿದೆ. ವ್ಯಾಲಿ ಸ್ಟೇ, ಇಲ್ಲಿ ಸ್ಟೇ ಎಲ್ಲ ಮಾಡ್ಬೋದಾ? ಗೈಸ, ನಾನು ಅಂದ್ಕೊಂಡಿದ್ದೆ ಮೈಕ್ ತೊಗೊಬೇಕಾಗಿತ್ತು ಅಂತ. ಮೈಕ್ ತೊಗೋತೀನಿ.
ಬಟ್ ಅಂದ್ಕೊಂಡಿದ್ದೆ. ಬಟ್ ಇದು ಪೀಸ್ಫುಲ್ ಜಾಗ ಗೈಸ್, ಆರಾಮಾಗಿ ಮಾತಾಡೋದನ್ನ ಕ್ಲಿಯರಾಗಿ ಕೇಳಿಸುತ್ತೆ. ಎಷ್ಟು ಪೀಸ್ಫುಲ್ ಆಗಿದೆ ಅಲ್ವಾ? ನೋಡಿ, ನಾವು ವಾಕ್ ಮಾಡ್ತಾ ಇರೋ ಸೌಂಡ್ ಕೂಡ ಎಷ್ಟು ಚೆನ್ನಾಗಿ ಕೇಳಿಸ್ತಿದೆ. ನ್ಯಾಚುರಲ್ ಆಗಿ ಬರ್ಬೇಕು. ಎಲ್ಲಿ ಕೊಡ್ತಾರೆ ಬಂದು ಇದೆಲ್ಲ ಹೆಂಗೆ ಹೋಗ್ತಾ ಎಲ್ಲಿ ಸ್ಮೆಲ್ ಬರುತ್ತಲ್ಲ ಸಿಗಲ್ಲ ಬಿಡು. ಇವಾಗ ನಾವು ತಿನ್ನೋದಕ್ಕೆ ಹೋಗ್ತಿದ್ದೀವಿ. ಅದನ್ನೇನಂತಾರೆ ಬಾವ? ಅನ್ನದಾನ ಪ್ರಸಾದ. ಅನ್ನದಾನ ಪ್ರಸಾದ. ಸೇವೆ ಇಲ್ಲಿ ಸೇವೆ ಮಾಡ್ತಾರಾ? ಹೋದ್ರೆ ಕೈ ಕಾಲೆಲ್ಲ ಹೋಗುತ್ತೆ. ಹೋದ್ರೆ ಕೈ ಕಾಲೆಲ್ಲ ಒದಿತಾರಂತೆ. ಸದ್ಯ ಒತ್ತುತ್ತಾರೆ ಅಂತ ಹೇಳಿದೆ, ಹೊಡಿತಾರೆ ಅಂತ ಹೇಳಿಲ್ಲ. ಓ ಹಂಗೆ ಹೇಳಿದೆ, ನಂಗೆ ಹಂಗೆ ಕೇಳಿಸಿದ್ದು ಹೊಡಿತಾರೆ ಅಂತ. ಸೇವೆ ಹೊಡೆಯೋದಲ್ಲ, ಯಾಕೆ ಸೇವೆ ಆಗುತ್ತೆ? ಓಕೆ, ಇಲ್ಲೇ ಇದೆ. ಇವಾಗ ಅನ್ನದಾನ ಸ್ಮೆಲ್ ಬರ್ತಾಯಿಲ್ಲ, ಬಟ್ ಅನ್ನದಾನ ಸೇವೆ. ಗೈಸ್ ಬೆಳಗ್ಗೆಯಿಂದ ಏನು ತಿಂದಿಲ್ಲ ಗೈಸ್, ಬನ್ನಿ ತಿನ್ಕೊಬರೋಣ. ಮಾಡೋಣ ಅಂತ ಬಂದ್ಬಿಟ್ಟು ಬರೀ ನೀರು ಕುಡ್ಕೊಂಡಿದ್ದೆ. ಗೈಸ್ ಇವಾಗ ಪೇ ಆ್ಯಂಡ್ ಈಟ್ಗೆ ಹೋಗ್ತಾ ಇದ್ದೀವಿ ತಾನೇ ಬಾಬಾ? ಪೇ ಆ್ಯಂಡ್ ಈಟ್ ತಾನೇ ಅದು? ವೇರ್ ಇಸ್ ದ್ಯಾಟ್? ಪೇ ಆ್ಯಂಡ್ ಹೀಟ್. ಇವಾಗ 2 ಕಿಲೋಮೀಟ್ರ್ ನಡಿಬೇಕಾ? ಇಲ್ಲ ಅಲ್ಲ, ಇಲ್ಲೇ ನಿಯರ್ ಇದೆ. ಅಕಸ್ಮಾತ್ ಅನ್ನದಾನ ಪ್ರಸಾದ ನಿಮಗೆ 2 ಗಂಟೆ ಅಷ್ಟರಲ್ಲಿ ನೀವು ಬಂದು ತಿನ್ನೋಕ್ಕಾಗಿಲ್ಲ ಅಂದರೆ ಒಂಚೂರು ಮುಂದೆ ಹೋಗಿ ದುಡ್ಡು ಕೊಟ್ಟು ತಿನ್ನಿ ಅಷ್ಟೇ. ನಾವಿವಾಗ ಅದೇ ಕೆಲಸ ಮಾಡ್ತಾ ಇದ್ದೀವಿ ಅಲ್ವಾ ಗೈಸ್? ಹೌದು ಗೈಸ್. ಇದೇ ಪೇ ಆ್ಯಂಡ್ ಈಟ್, ಐ ಮೀನ್ ದುಡ್ಡು ಕೊಟ್ಟು ತಿನ್ನಬೇಕು ಅದು. ಇವಾಗ ಪೇ ಆ್ಯಂಡ್ ಈಟ್ ಮಾಡೋಣ, ಹೊಟ್ಟೆ ಹಸ್ತಾರೆ. ನಮ್ಮ ಆಲ್ರೆಡಿ ಪ್ಲೇಸ್ನ ರಿಸರ್ವ್ ಮಾಡಿ ಅದಕ್ಕೋಸ್ಕರ ಅಂತ ಮಾಡಿದ್ದಾರೆ. ನೆಮ್ಮದಿಯಾಗಿ ಮಲಗಿದೆ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋದನ್ನ ಸೀರಿಯಸ್ ಆಗಿ ತೊಗೊಬಿಟ್ಟೈತೆ ಅದು. ಬರೀ ಊಟ ತಗೋಬ ಅಂದರೆ ಬರೀ ಪ್ಲೇಟ್ ಮಾತ್ರ ತಗೊಬಂದಿದ್ದಾಳೆ. ಭಾವ ತರ್ತೈತೆ. ವಾಟ್ ಇಸ್ ದಿಸ್? ದಿಸ್ ಈಸ್ ಕಾಲ್ಡ್ ರೋಟಿ. ಓಕೆ, ಥ್ಯಾಂಕ್ ಯು. ಹೆಂಗಿದೆ ಬಾವ? ನಿಮ್ಮ ಮಮ್ಮಿ ಹೆಂಗೈತೆ? ಹೆಂಗೆ ಅಕ್ಕ? ಗುಡ್. 200 रुपए दे और 50 रुपए कट ओवर एक्टिंग की वजह से. ಸೊ ಗೈಸ್ ಓಕೆ ಚೆನ್ನಾಗಿದೆ. ಪ್ರಸಾದ ತುಂಬ ಚೆನ್ನಾಗಿರ್ತಿತ್ತಂತೆ, ಸಿಗಲಿಲ್ಲ. ಓಕೆ ಚೆನ್ನಾಗಿದೆ. ಮೇಲೆಲ್ಲ ನೋಡಿ ತುಂಬ ಕಡೆ ಅರ್ಧಂಬರ್ಧ ಕೆಲಸ ಬಿಟ್ಬಿಟ್ರೆ ಲೈಕ್ ಅಸ್ಥೆಟಿಕ್. ಸೊ ನ್ಯೂ ಟ್ರೆಂಡ್, ಅರ್ಧಂಬರ್ಧ ಕೆಲಸ, ಮೇಸ್ತ್ರಿ ಕೆಲಸ ಬಿಟ್ಬಿಡ್ರಿ, ಆವಾಗ ಈ ಥರ ಕಾಸ್ಟ್ಲಿ ಲುಕ್ ಬರುತ್ತೆ. ನೋಡಿ ಗೈಸ್, ಇಲ್ಲೆಲ್ಲ ನೀರೆಲ್ಲ ಇದೆ, ಬೋಟಿಂಗ್ ಎಲ್ಲ ಮಾಡ್ಬೋದು. ಆದರೆ ಹೋಯ್ತೀವಿ, ಇಲ್ಲ ಅಂದರೆ ಇಲ್ಲ ಫಸ್ಟ್ ಪಿರಮಿಡ್ ಹತ್ರ ಹೋಗ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ. ಈಗ ಬುದ್ಧ ಎಲ್ಲ ಇದೆ ನೋಡಿ, ಅಲ್ಲಿದೆ ನೋಡಿ ಪಿರಮಿಡ್, ಕಾಣಿಸ್ತಾ ಇದೆಯಾ ನಿಮಗೆ? ಅಲ್ಲಿದೆ, ಹೋಗೋಣ ಬನ್ನಿ ಈಗ ಅಲ್ಲಿಗೆ. ಸೊ ನೋಡಿ ಗೈಸ್, ಇದೆ ಪಿರಮಿಡ್ಡು, ಬಟ್ ಅದ್ರ ಒಳಗಡೆ ನಾವು ಯಾವುದೇ ಥರ ವೀಡಿಯೋಸ್ ಮಾಡ್ಕೊಳಂಗಿಲ್ಲ. ಕಂಪ್ಲೀಟ್ ಸೈಲೆನ್ಸ್ ಇರಬೇಕು ಮತ್ತು ಮೆಡಿಟೇಟ್ ಮಾಡಬೇಕು. ಸೊ ಅಲ್ಲಿ ಒಳಗಡೆ ಯಾವುದೇ ರೀತಿ ವೀಡಿಯೋ ಮಾಡ್ಕೊಳಕ್ಕಾಗ್ತಿಲ್ಲ. ಸೊ ಈಚೆಯಿಂದ ನೋಡ್ಕೊಬಿಡಿ, ಇದೇ ಪಿರಮಿಡ್. ಆ್ಯಂಡ್ ತುಂಬ ಚೆನ್ನಾಗಿತ್ತು ಒಳಗಡೆ, ಎಷ್ಟು ಪೀಸ್ಫುಲ್ ಆಗಿತ್ತು ಅಂತ ಬಂದಮೇಲೆ ಹೇಳ್ತೀನಿ. ಸೊ ಒಳಗಡೆ ಈ ಥರ ತುಂಬ ಕಾಮ್ ಆ್ಯಂಡ್ ಪೀಸ್ಫುಲ್ ಆಗಿರುತ್ತೆ. ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಇಲ್ಲಿ ಎಷ್ಟು ಸೈಲೆನ್ಸ್ ಇರುತ್ತೆ ಅಂದರೆ ವೈಬ್ರೇಷನ್ ಕೂಡ ಫೀಲ್ ಆಗುತ್ತೆ. ಸೊ ಅಲ್ಲಿಂದ ಈಚೆ ಬರ್ತಿದ್ದಂಗೆ ನಮಗಿಲ್ಲಿ ಬುಕ್ ಸ್ಟಾಲ್ಸು ಮತ್ತು ತುಂಬ ಐಟಮ್ಸ್ನ ಸೇಲ್ ಮಾಡೋಕ್ಕೆ ಇಟ್ಟಿರ್ತಾರೆ. ಎಲ್ಲ ಒಂಥರ ವುಡನ್ದು ಮತ್ತು ಕಾಪರ್ ಐಟಮ್ಸು ಮತ್ತು ತುಂಬ ಸ್ಪಿರಿಚುವಲ್ ಥಿಂಗ್ಸ್ ಎಲ್ಲ ಇಟ್ಟಿರ್ತಾರೆ. ಸೊ ಅದರಲ್ಲಿ ನಾನು ತೊಗೊಂಡಿದ್ದೇನು ಅಂದರೆ ಈ ಬುಕ್ ತೊಗೊಂಡೆ, ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್ ಅಂತ. ತುಂಬ ಚೆನ್ನಾಗಿದೆ ಬುಕ್ಕು. ಆ್ಯಂಡ್ ಇದರಲ್ಲಿ ಆ ಪಿರಮಿಡ್ ಇದೆಯಲ್ಲ ಅದನ್ನು ತೊಗೊಂಡೆ. ಅದು ನಮ್ಮಮ್ಮ ಏನೋ ಬೇಕು ಅಂತ ತೊಗೊಂಡ್ರು. ರಾಣಿ ಅಕ್ಕ, ಐ ಲವ್ ಯು. ಥ್ಯಾಂಕ್ ಯು ಮೋನಾ, ಲವ್ ಯು ಟು. ವಾವ್, ಗೋಲ್ಡ್ ಅಲ್ಲ ಆದರೆ ರೋಲ್ಡ್. ಸೊ ಇಲ್ಲಿ ಇನ್ನೊಂದೇನು ಅಂದರೆ ಇಲ್ಲಿ ವುಡನ್ಸಿಂದ ಮಾಡಿರ್ತಾರಲ್ಲ ಆ ಥರ ಟಾಯ್ಸ್ ಇರುತ್ತೆ. ಇವಾಗ ಯಾರು ಥರ ಯೂಸ್ ಮಾಡಲ್ಲ, ಬಟ್ ಅದು ನಮ್ಮ ಇಂಡಿಯನ್ ಸಂಸ್ಕೃತಿ ಅಲ್ವಾ. ಸೊ ತಗೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿ ನಮ್ಮ ದೊಡ್ಡ ಹುಡುಗಿ ಒಂದು ಆಟ ಆಡ್ತಿದೆ. ಸೊ ಕಾಷನ್ ಏನು ಅಂದರೆ ಇದು ಚಿಕ್ಕ ಮಕ್ಳಿಗೆ ಮಾತ್ರ, ದೊಡ್ಡವ್ರಿಗಲ್ಲ. ನೋಡಿ ಗೈಸ್, ಇಂಥ ಎಲ್ಲ ಒಳ್ಳೆ ಪ್ಲೇಸಿಗೆ ಬಂದು ಈ ಥರ ಆ ಥರ ಎಲ್ಲ ಎಸೆದ್ರೆ ವಾಟ್ ಈಸ್ ದಿಸ್? ಇದು ನಮ್ಮ ದೇಶ ಕಲ್ಚರ್ ಹಿಂಗೇನಾ ಹೇಳಿ.
ಡೋಂಟ್ ಥ್ರೋ ಲೈಕ್ ದಿಸ್. ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ ಅವ್ರು, ಹಂಗೆ ಮೇಂಟೈನ್ ಮಾಡಿ. ಇಲ್ಲಿ ಎಕ್ಸ್ಪೀರಿಯನ್ಸ್ ಝೋನ್ ಎಲ್ಲ ಇದನ್ನೆಲ್ಲ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಎಷ್ಟು ಚೆನ್ನಾಗಿ ಸಾಗರ ಅಲ್ಲಿ ಲಾಸ್ಟಲ್ಲಿ ಇರೋದಂತ ಕಾಣಿಸ್ತಾನೆ ಇಲ್ಲ. ಹಸುಗಳು ಔಟಿಂಗ್ ಮಾಡೋ ಮೂಡಾಗಿದೆ, ಔಟಿಂಗ್ ಮಾಡ್ತಿವೆ. ಯಾವ ಚಾರ್ಜ್ ಇಲ್ಲ ನನ್ನ ಫೋನಲ್ಲಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ